ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗೋದು ತುಂಬಾನೇ ಡೇಂಜರಸ್ ಜಾಬ್. ಅದೆಷ್ಟು ಡೇಂಜರ್ ಅಂತ ಪ್ರಧಾನಿ ಮೋದಿ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವರಿರುವ 13 ವರ್ಷದ ಸರ್ವಿಸ್ ಅಲ್ಲಿ 5 ಬೇರೆ ಬೇರೆ ರೀತಿಯ ಬಾಂಬ್ ಅಟ್ಯಾಕ್ಸ್ ಇಂದ ಪಾರಾಗಿದ್ದಾರೆ. ಇವತ್ತು ನಾವು ತಿಳ್ಕೊಳ್ಳೋಣ ಹೇಗೆ ಪ್ರತಿ ಸತಿ ಮೋದಿ ಅವರು ಬಚಾವ್ ಆಗ್ತಿದ್ರು, ಹಾಗೆ ಅವ್ರ ಸುತ್ತಮುತ್ತ ಇರುವ 6 ಪರದೆಗಳು ಅವ್ರನ್ನ ಮುಟ್ಟಕ್ ಸಹ ಬಿಡಲ್ಲ ಅಂತ. ಆಗಿರುವ 13 ವರ್ಷದ ಸರ್ವಿಸ್ ಅಲ್ಲಿ 5 ಸರಿ ಬಾಂಬ್ ಅಟ್ಯಾಕ್ಸ್ ಆಗಿದೆ. ಎಷ್ಟೋ ರಿಪೋರ್ಟ್ಸ್ ನಮ್ ಕಣ್ಮುಂದೆ ಬಂದಿದೆ, ಇನ್ನೂ ಎಷ್ಟೋ ರಿಪೋರ್ಟ್ಸ್ ನಮ್ ಕಣ್ಮುಂದೆ ಬಂದೇ ಇಲ್ಲ. ಇದಿಷ್ಟು ಅನುಭವದಿಂದ ಅವರ ಒಂದು ಸೆಕ್ಯೂರಿಟಿ ತುಂಬಾನೇ ಪವರ್ಫುಲ್ ಆಗಿದೆ. ಯಾಕಂದ್ರೆ ಇಂಡಿಯಾದ ಸೆಕ್ಯೂರಿಟಿ ಅಥವಾ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿಗೆ ತುಂಬಾನೇ ಕಷ್ಟವಾದ ಟ್ರೈನಿಂಗ್ ಸಿಕ್ಕಿರುತ್ತೆ. ಈ ಅಟ್ಯಾಕ್ಸ್ ಅಲ್ಲಿ ಎಷ್ಟೋ ಅಟ್ಯಾಕ್ಸ್ ಗಳು ತುಂಬಾನೇ ಪ್ರೊಫೆಷನಲ್ ರೀತಿ ಪ್ಲಾನ್ ಮಾಡಿರ್ತಾರೆ, ಆದ್ರೆ ಅದೃಷ್ಟವಶದಿಂದ ಎಲ್ಲಾನು ಫೇಲ್ ಆಗಿದೆ. 2013ರಲ್ಲಿ ಮೋದಿ ಅವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ರು. ಮೊದಲನೆಯ ಬಾರಿ ಪ್ರಧಾನಿ ಆಗೋದಕ್ಕೆ ಗುಜರಾತ್ ನ ರಾಜಧಾನಿಯಾದ ಪಟ್ನಾಗೆ ಬಂದಿದ್ರು. ಅವತ್ತಿನ ದಿನ ಪಟ್ನಾದಲ್ಲಿ 8 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಇವರು ರ್ಯಾಲಿ ಮಾಡಕ್ ಹೋಗೋ ಜಾಗದಲ್ಲೇ ಜಾಸ್ತಿ ಆಗಿರೋದು. ಆ ಬಾಂಬ್ ಬ್ಲಾಸ್ಟ್ ಗೆ ಸುಮಾರು 6 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಟಾರ್ಗೆಟ್ ಇದ್ದಿದ್ದು ಮೋದಿ ಅವರೊಬ್ರೆ. ಮೋದಿ ಅವರ ಸೆಕ್ಯೂರಿಟಿ ಟೀಮ್ ಒಂದ್ ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣ ಎಚ್ಚೆತ್ಕೊಂಡ್ರು. ಮೋದಿ ಅವರ ಸೆಕ್ಯೂರಿಟಿನ ಇನ್ನ ತುಂಬಾ ಜಾಸ್ತಿ ಮಾಡಿದ್ರು. ಆಮೇಲೆ 1 ವರ್ಷದೊಳಗಡೆ NIA 10 ಜನನ ಅರೆಸ್ಟ್ ಮಾಡಿದ್ರು. ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಕೋರ್ಟ್ ಅವರು 9 ಜನನ ಅಪರಾಧಿ ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತೆ ಫೆಬ್ರವರಿ 2017ರಲ್ಲಿ ಉತ್ತರ ಪ್ರದೇಶನ ಮೌ ಜಿಲ್ಲೆಯಲ್ಲಿ ಪ್ರಧಾನ ಮಂತ್ರಿ ಇದ್ದಂತಹ ಒಂದು ಜಾಗದಲ್ಲಿ ರಾಕೆಟ್ ನ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಇತ್ತು. ಆವಾಗ SPG ಕಮಾಂಡೋಸ್ ಮೋದಿಜಿನ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಆ ಮಿಷಿನ್ ಫೇಲ್ ಮಾಡಿಸಿ ಚಾಲೆಂಜ್ ಹಾಕಿ ಬಂದ್ರು, ನಾವು ಮೋದಿಜಿನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ. ಅದಾದ್ಮೇಲೆ ಜೂನ್ 2017ರಲ್ಲಿ ಕೇರಳದ ಮೇನ್ ಪೊಲೀಸ್ ಅಧಿಕಾರಿಯಾದ DGP TP ಸಿಂಗ್ ಕುಮಾರ್ ಮೋದಿ ಅವರ ರೋಡ್ ರ್ಯಾಲಿಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಾಂಬ್ ಅಟ್ಯಾಕ್ ಆಗ್ಬಹುದು, ಯಾಕಂದ್ರೆ ಆ ಒಂದು ಕ್ರೌಡ್ ಅಲ್ಲಿ ಒಬ್ಬ ಉಗ್ರಗಾಮಿ ಅಡಗಿಕೊಂಡಿದ್ದಾನೆ ಅಂತ ಎಲ್ಲ ಕಮಾಂಡೋಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮಾರ್ಚ್ 2018ನಲ್ಲಿ ಈ ಕೇಸ್ ನ ಕೇರಳ ಪೊಲೀಸರು ಸೀರಿಯಸ್ ಆಗಿ ತಗೊಂಡು ಕೆಲವೊಂದಷ್ಟು ಜನನ್ನ ಅರೆಸ್ಟ್ ಮಾಡ್ತಾರೆ. ಆ ಒಂದು ಅರೆಸ್ಟ್ ಮಾಡಿದ ಜನರ ಮನೆಯಲ್ಲಿ ಒಂದಿಷ್ಟು ಪತ್ರ ಸಿಗುತ್ತೆ. ಪ್ರಧಾನ ಮಂತ್ರಿ ಮೋದಿಗೆ ರಾಜೀವ್ ಗಾಂಧಿ ಮೇಲೆ ಹೇಗೆ ಅಟ್ಯಾಕ್ ಆಗಿತ್ತು ಅದೇ ರೀತಿ ಅಟ್ಯಾಕ್ ಆಗ್ಬೇಕು ಅಂತ ಇರುತ್ತೆ. ಅಂದ್ರೆ ಪ್ರಧಾನ ಮಂತ್ರಿ ಯಾವ್ದಾನ ಒಂದು ರೋಡ್ ಶೋ ಇರ್ಬೇಕಾರೆ ಅಥವಾ ಯಾವ್ದಾನ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಇರ್ಬೇಕಾರೆ ಅಟ್ಯಾಕ್ ಮಾಡಬೇಕು ಅಂತ ಒಂದು ಪ್ಲಾನ್ ಇರುತ್ತೆ. ಸೇಮ್ ಲೈಕ್ ರಾಜೀವ್ ಗಾಂಧಿ ಅಟ್ಯಾಕ್. ಪ್ರತಿ ಸತಿ ಮೋದಿ ಅವರು ಬಚಾವ್ ಆಗ್ತಾನೆ ಇದ್ರು. ನೀವ್ ಅನ್ಕೊಂತಿರ್ತೀರಾ ಮೋದಿ ಅವರು ಇಷ್ಟೆಲ್ಲ ಡೇಂಜರಸ್ ಅಟ್ಯಾಕ್ ಇಂದ ಹೆಂಗೆ ಬಚಾವ್ ಆಗ್ತಿದ್ದಾರೆ ಅಂತ. ನೀವ್ ಅನ್ಕೊಂತಿರ್ಬೋದು ಮೋದಿ ಅವರು ಜಗತ್ತಿನ ಅದಿಯಂತ ದೊಡ್ಡ ಪುಣ್ಯವಂತ ಅಂತ. ಆದ್ರೆ ಇಲ್ಲಿ ಪುಣ್ಯ ಪಾಪ ತಗೊಳ್ಳೋದು ಕೊಡೋದು ಏನೂ ಇಲ್ಲ. ಇದು ಅವ್ರ ಜೊತೆಲಿರುವ 6 ಸುರಕ್ಷಾ ಕೇಂದ್ರಗಳ ಪವರ್. ಇವರು ಮೋದಿಜಿ ಅವ್ರನ್ನ ಹೊಡೆಯೋದಿರ್ಲಿ, ಮುಟ್ಟಕ್ಕೆ ಹತ್ರ ಬರಕ್ ಸಹ ಬಿಡಲ್ಲ. ಇದನ್ನ ನಾವು ತಿಳ್ಕೊಳ್ಳೇಬೇಕು. ಮೋದಿಜಿ ಅವ್ರನ್ನ ಸಾಯಿಸೋದು ಅಂದ್ರೆ ಅಷ್ಟು ಸುಲಭದ ಮಾತೇ ಅಲ್ಲ. ಭಾರತದ ಇತಿಹಾಸದಲ್ಲೇ ನಾವು ಮೊದಲೇ ಅಟ್ಯಾಕ್ ಅಲ್ಲಿ 2 ಪ್ರಧಾನಿಗಳನ್ನ ಕಳ್ಕೊಂಡಿದೀವಿ. 1948 ಅಲ್ಲಿ ಇಂದಿರಾ ಗಾಂಧಿನ ಅವ್ರದೇ ಆದಂತಹ ಒಂದು ಬಾಡಿ ಗಾರ್ಡ್ಸ್ ಡಿಲ್ಲಿಲಿ ಶೂಟ್ ಮಾಡಿ ಸಾಯಿಸಿದ್ರು. ಇದೇ ತರ 1991 ನಲ್ಲಿ ರಾಜೀವ್ ಗಾಂಧಿ ತಮಿಳುನಾಡಲ್ಲಿ ಚುನಾವಣೆ ಪ್ರಚೋದನೆ ಮಾಡ್ಬೇಕಾರೆ ಹ್ಯೂಮನ್ ಬಾಂಬ್ ಹಾಕಿ ಸಾಯಿಸ್ತಾರೆ. ಇವೆರಡು ದುರ್ಘಟನೆ ಆದ್ಮೇಲೆ ಇಂಡಿಯನ್ ಗವರ್ಮೆಂಟ್ ಒಂದು ನಿರ್ಧಾರಕ್ಕೆ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಗಳ ಸೇಫ್ಟಿ ಜಾಸ್ತಿ ಮಾಡ್ಲೇಬೇಕು ಅಂತ. ಅವಾಗ SPG ಅಂತಹ ಒಂದು ಕಮಾಂಡೋ ಉಡ್ಕೊಂತಾರೆ. ಇವತ್ತು ಮೋದಿ ಅವರ ಸೆಕ್ಯೂರಿಟಿ ವರ್ಡ್ಸ್ ಬೆಸ್ಟ್ ಸೆಕ್ಯೂರಿಟಿ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋದಿಜಿ ಅವರ 6 ಲೆವೆಲ್ ಸೆಕ್ಯೂರಿಟಿನ ಫುಲ್ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮತ್ತೆ ಹೇಗೆ ಅವರು ಮೋದಿಜಿ ಅವ್ರನ್ನ ಫುಲ್ ಸೇಫ್ಟಿ ಆಗಿ ಎಲ್ಲಾ ಕಡೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ನರೇಂದ್ರ ದಾಮೋದರ್ ದಾಸ್ ಮೋದಿ ಇವರ ಮೊದಲನೇ ಸುರಕ್ಷೇತ್ರ ಬಂದ್ರೆ SPG. ಇದು ತುಂಬಾನೇ ಕಠಿಣವಾದ ಕೆಲಸ. ಇದನ್ನ ಬರೀ ಪ್ರೈಮ್ ಮಿನಿಸ್ಟರ್ ಹಾಗೂ ಅವರ ಕುಟುಂಬಗಳಿಗೆ ಪ್ರೊವೈಡ್ ಮಾಡ್ತಾರೆ. SPG ಕಮಾಂಡೋಗಳ ಟ್ರೈನಿಂಗ್ ವರ್ಡ್ಸ್ ಟಫೆಸ್ಟ್ ಟ್ರೈನಿಂಗ್ ಅಲ್ಲಿ ಅದು ಸಹ ಒಂದು. SPG ಗಳ ಹತ್ರ ನೈಟ್ ವಿಷನ್ ಡಿವೈಸ್, ಡೇಂಜರಸ್ ವೆಪನ್ಸ್, ಬುಲೆಟ್ ಪ್ರೂಫ್ ಗೇರ್ ಹಾಗೆ ಅಡ್ವಾನ್ಸ್ ಟೆಕ್ನಾಲಜಿಗಳಿರುತ್ತೆ. SPG ಗಳ ಡ್ರೆಸ್ ಕೋಡ್ ಬಂದ್ಬಿಟ್ಟು ಬ್ಲಾಕ್ ಸೂಟ್, ವಾಯ್ಸ್ ಕ್ಯಾನ್ಸಲೇಷನ್ ಆಗಿರುವ ಇಯರ್ ಪಾಡ್. ಈ ಕಮಾಂಡೋ PM ಗಳಿಂದ 1 ರಿಂದ 2 ಮೀಟರ್ ದೂರ ಇರ್ತಾರೆ. ಸ್ಟೇಜ್ ಮೇಲೆ ಕಾರಿಂದ ಇಳಿಬೇಕಾರೆ, ಕ್ರೌಡ್ ಅಲ್ಲಿ ನಡಿಬೇಕಾರೆ, ಫಾರಿನ್ ಟ್ರಿಪ್ಸ್ ಅಲ್ಲಿ ಸಹ ಜೊತೆಲಿರ್ತಾರೆ. ಮೋದಿ ಅವರು ಹೊರಗಡೆ ಬಂದಾಗ ಅವ್ರ ಸುತ್ತಲೂ ಏನು ಸರೌಂಡಿಂಗ್ ನ ನೋಡ್ತೀರಾ ಅದು ಸಹ SPG ಅವರ ಟ್ರಿಕ್. ಸಡನ್ ಆಗಿ ಯಾವ್ದಾದ್ರು ಅಟ್ಯಾಕ್ ಆಯ್ತು ಅಂದ್ರೆ ಫಸ್ಟ್ SPG ಮಾಡೋದೆ ಮೋದಿ ಅವ್ರನ್ನ ಸೇಫ್ ಮಾಡುತ್ತೆ, ಹಾಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡುತ್ತೆ, ಹಾಗೆ ಮೋದಿಜಿ ಅವ್ರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡುತ್ತೆ. SPG ಗಳ ಏಮ್ ಒಂದೇ, ಮೋದಿ ಅವರ ಪ್ರೊಟೆಕ್ಷನ್. ಅದ್ರ ಕಾಸ್ಟ್ ಎಷ್ಟಾದ್ರೂ ಆಗಿರ್ಲಿ. ಇವಾಗ NSG ಹತ್ರ ಹೋಗೋಣ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇದು ಮೋದಿ ಅವರ ಇನ್ನೊಂದು ಸೆಕ್ಯೂರಿಟಿ ಲೆವೆಲ್ ಅಂತಾನೆ ಹೇಳ್ಬೋದು. NSG ನ ಬ್ಲಾಕ್ ಕ್ಯಾಟ್ ಕಮಾಂಡೋ ಅಂತ ಸಹ ಕರೀತಾರೆ. ಯಾಕಂದ್ರೆ ಇವರು ಬ್ಲಾಕ್ ಡ್ರೆಸ್ ಹಾಕೊಂಡಿರ್ತಾರೆ ಮತ್ತೆ ತುಂಬಾ ಹೈಟೆಕ್ ವೆಪನ್ ಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಇವರ ಒಂದು ಟ್ರೈನಿಂಗ್ ತುಂಬಾನೇ ಕಷ್ಟ ಆಗಿರುತ್ತೆ. ಆರ್ಮಿಗಳಲ್ಲೇ ಸರ್ವಶ್ರೇಷ್ಠವಾದವ್ರನ್ನ ಆರಿಸ್ಕೊಂತಾರೆ. ಇವ್ರಿಗೆ ಬೆಂಕಿಗಳಲ್ಲಿ ಸಹ ಟ್ರೈನಿಂಗ್ ಕೊಡ್ತಾರೆ. ಪೂರ್ತಿ ಇಂಡಿಯಾದಲ್ಲಿ NSG ಬರೀ 10,000 ಇದೆ. ಆದ್ರೆ ಇದರಲ್ಲಿ ಒಂದ್ ಪಾರ್ಟ್ ಮಾತ್ರ ಪ್ರೈಮ್ ಮಿನಿಸ್ಟರ್ ಗಳ ಸೆಕ್ಯೂರಿಟಿ ಆಗಿರುತ್ತೆ. ಇನ್ ಮಿಕ್ದವರು VIP ಸೆಕ್ಯೂರಿಟಿಗಳಲ್ಲಿ ಪಾಲ್ಗೊಂಡಿರ್ತಾರೆ. ಪ್ರಧಾನಮಂತ್ರಿಗಳನ್ನ ಸೇಫ್ ಮಾಡೋದ್ರಲ್ಲಿ NSG ಒಂದು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಮೋದಿಜಿ ಅವರ ಅಕ್ಕಪಕ್ಕದಲ್ಲಿ ಫುಲ್ ಸೆಕ್ಯೂರಿಟಿ ಇಟ್ಟಿರ್ತಾರೆ. ಕ್ರೌಡ್ ಅಲ್ಲಿ ಆಗೋ ಒಂದು ಮೂವ್ಮೆಂಟ್, ದೂರದಿಂದ ಆಗೋ ಒಂದು ಮೂವ್ಮೆಂಟ್ ಎಲ್ಲ ಇವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇವ್ರ ಹತ್ರ ಸ್ನೈಪರ್ ರೈಫಲ್, ಹೈ ರೇಂಜ್ ಬೈನಾಕ್ಯುಲರ್ ಹಾಗೆ ಡ್ರೋನ್ ಸಿಸ್ಟಮ್ ಸಹ ಇರುತ್ತೆ.
ಇವಾಗ 3ನೇ ಲೇಯರ್ ಬರೋದು ರಾಜ್ಯ ಪೊಲೀಸ್ ಹಾಗೆ ಪ್ಯಾರಾಮಿಲಿಟರಿ. ಈ ಲೇಯರ್ ಸಹ ಒಂದು ಮುಖ್ಯ ಸೆಕ್ಯೂರಿಟಿ ಫೋರ್ಸ್ ಆಗಿರುತ್ತೆ. ಪ್ಯಾರಾಮಿಲಿಟರಿ ಫೋರ್ಸ್ ಕ್ರೌಡ್ ನ ಕಂಟ್ರೋಲ್ ಮಾಡ್ತಿರ್ತಾರೆ. ಮತ್ತೆ ಈ ಕಡೆ ರಾಜ್ಯ ಪೊಲೀಸ್ ಪ್ರತಿಯೊಂದು CCTV ಮೇಲೂ ಗಮನ ಇಟ್ಟಿರ್ತಾರೆ. ಇತ್ತೀಚೆಗೆ ಆಂಟಿ ಡ್ರೋನ್ ಸಹ ಯೂಸ್ ಮಾಡ್ತಿದ್ದಾರೆ, ಯಾಕಂದ್ರೆ ಆಕಾಶದಿಂದನೂ ಯಾವುದೇ ಸಮಸ್ಯೆ ಆಗ್ಕೊಡ್ದು ಅಂತ. ಯಾವ್ದಾದ್ರು ಸಮಸ್ಯೆ ಮೋದಿ ಅವ್ರ ಹತ್ರ ಬರೋಷ್ಟರಲ್ಲಿ ಈ 3 ಇಂದ 4 ಕಮಾಂಡೋಗಳು ಎಲ್ಲ ಅದನ್ನ ಕ್ಲಿಯರ್ ಮಾಡ್ಬಿಟ್ಟಿರ್ತಾರೆ. ಇವಾಗ ಮೋದಿ ಅವರ ಕೊನೆಯ ಮಾನವ ಸುರಕ್ಷೆ ಹತ್ರ ಬಂದ್ರೆ ರಾ ಅಂಡ್ IB, ಇದು ಮೋದಿಜಿ ಅವರ ಕಣ್ಣು ಮತ್ತೆ ಕಿವಿ. ಇಂಟೆಲಿಜೆನ್ಸ್ ಬ್ಯೂರೋ ಇವರು ಮೋದಿಜಿ ಅವರು ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ ಒಂದು ವಾರದ ಮುಂಚೆ ಹೋಗಿ ಅಲ್ಲಿನ ಒಂದು ಪರಿಸ್ಥಿತಿನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂತಾರೆ. ಎಲ್ಲಿಂದ ಯಾವ ತರ ಅಪಾಯ ಆಗ್ಬೋದು ಅಂತ ಸಹ ಪ್ಲಾನ್ ಹಾಕಿರ್ತಾರೆ. ಹಾಗೆ ರಾ ಕಡೆಗೆ ಬಂದ್ರೆ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ದೇಶದ ಹೊರಗಡೆಯಿಂದ ಬರುವ ಎಲ್ಲಾ ಸಮಸ್ಯೆಗಳನ್ನ ಕಲೆ ಹಾಕ್ತಾರೆ. ಹಾಗೆ ಇವರು ಕಲೆಕ್ಟ್ ಮಾಡಿರುವ ಎಲ್ಲ ರಿಪೋರ್ಟ್ SPG NSB ಪೊಲೀಸ್ ಅವ್ರ ಹತ್ರ ಸೇರುತ್ತೆ. ಇದಕ್ಕೆ ಮೋದಿಜಿ ಅವರ ಸೆಕ್ಯೂರಿಟಿ ತುಂಬಾನೇ ಇಂಟೆಲಿಜೆಂಟ್ ಹಾಗೆ ಸ್ಟ್ರಾಂಗೆಸ್ಟ್ ಅಂತ ಹೇಳ್ತಾರೆ. SPG ಅಂಡ್ ಮೋದಿ ಈಗಲೂ ಸೇಫ್ ಝೋನ್ ಅಲ್ಲಿ ರೋಡ್ ಮೇಲೆ ಇದ್ದಾರೆ ಅಂದ್ರೆ ಇದ್ರ ಹಿಂದೆ SPG, ರಾ, IB ಅಂಡ್ ರಾಜ್ಯ ಪೊಲೀಸ್ಗಳ ಕೈವಾಡ ಇದ್ದೇ ಇದೆ.